ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಜ್ಞಾನ ವಿಜ್ಞಾನ ಯೋಗ ಎಂಬಂತಹ 7ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಭಕ್ತಿಯೋಗದ ತತ್ವಗಳ ಕುರಿತಾಗಿ ಭಗವಂತನು ಈ 7ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ನವವಿಧ ಭಕ್ತಿಯ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಎಂದರೆ ಶ್ರವಣ, ಭಗವಂತನ ಕುರಿತಾಗಿ ಕೇಳುವುದು. ಈ ಶ್ರವಣದ ಮೂಲಕ ವ್ಯಕ್ತಿಯು ತನ್ನ ಭಕ್ತಿ ಸೇವೆಯನ್ನು ಪ್ರಾರಂಭಿಸಬಹುದು. ಭಗವಂತನ ನಾಮ, ರೂಪ, ಗುಣ ಮತ್ತು ಲೀಲೆಗಳ ಕುರಿತಾಗಿ ನಿರಂತರವಾಗಿ ಕೇಳುವುದರಿಂದ ವ್ಯಕ್ತಿಯು ಭಗವಂತನನ್ನು ಸದಾಕಾಲ ಚಿಂತಿಸುತ್ತಿರಬಹುದು, ಸದಾಕಾಲ ಆತನನ್ನು ನೆನೆಯುತ್ತಿರಬಹುದು. ಮತ್ತು ಇದುವೇ ಅತ್ಯಂತ ಶ್ರೇಷ್ಠ ಯೋಗಿಯ ಲಕ್ಷಣ. ಈ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಗವಂತನು ಭಕ್ತಿಯೋಗದ ಕುರಿತಾಗಿ ನಮಗೆ ವಿವರವಾಗಿ ತಿಳಿಸಿಕೊಡುತ್ತಿದ್ದಾನೆ. ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನು ಅರ್ಜುನನಿಗೆ ಸಂಪೂರ್ಣವಾದಂತಹ ಜ್ಞಾನವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಅಂದರೆ ಈ ಜ್ಞಾನವನ್ನು ಪಡೆದ ಮೇಲೆ ನಮಗೆ ತಿಳಿದುಕೊಳ್ಳಬೇಕಾದದ್ದು ಏನೂ ಉಳಿಯುವುದಿಲ್ಲ. ನಂತರ ಭಗವಂತನು ತನ್ನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿಗಳ ಕುರಿತಾಗಿ ತಿಳಿಸಿಕೊಡುತ್ತಿದ್ದಾನೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತ ಪ್ರಭವ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ 2 ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ ಎಂದು ತಿಳಿದುಕೋ. ಅಸ್ತಿತ್ವದಲ್ಲಿ ಇರುವುದೆಲ್ಲವೂ ಕೂಡ ಜಡ ಮತ್ತು ಚೇತನಗಳಿಂದ ಉತ್ಪನ್ನವಾದದ್ದು. ಪಂಚಮಹಾಭೂತಗಳಿಂದ ಸೃಷ್ಟಿಯಾದಂತಹ ಈ ಶರೀರದಲ್ಲಿ ಜೀವಾತ್ಮನು ನೆಲೆಸಿದಾಗ ಜೀವನವು ಪ್ರಾರಂಭವಾಗುತ್ತದೆ. ಅದನ್ನೇ ಹುಟ್ಟು ಎಂದು ಕರೆಯುತ್ತೇವೆ. ಜಡವಸ್ತುವಿನಲ್ಲಿ ಚೈತನ್ಯದಾಯಕವಾದಂತಹ ಜೀವಾತ್ಮನು ಇರುವ ಕಾರಣದಿಂದಲೇ ಆ ಶರೀರವು ಬೆಳೆಯುತ್ತದೆ. ಮಗುವು ಕ್ರಮಕ್ರಮವಾಗಿ ಬಾಲ್ಯ ಮತ್ತು ಯೌವನಗಳಿಗೆ ಬೆಳೆಯುತ್ತದೆ. ಆತ್ಮನು ಶರೀರದಲ್ಲಿ ಇರುವ ಕಾರಣದಿಂದಲೇ ಇದೆಲ್ಲವೂ ನಡೆಯುತ್ತದೆ. ಅದೇ ರೀತಿಯಲ್ಲಿ ಈ ಬೃಹತ್ ವಿಶ್ವದ ಅಭಿವ್ಯಕ್ತಿಯು ಬೆಳೆಯುವುದು ಪರಮಾತ್ಮನಾದ ವಿಷ್ಣುವು ಇರುವುದರಿಂದ. ಈ ಚೇತನವೂ ಜಡವಸ್ತುವು ಮೂಲತಃ ಭಗವಂತನ 2 ಶಕ್ತಿಗಳು. ಭಗವಂತನೇ ಎಲ್ಲ ಕಾರಣಗಳ ಮೂಲ ಕಾರಣ. ಕಠೋಪನಿಷತ್ತಿನಲ್ಲಿ ಹೇಳಿರುವ ಪ್ರಕಾರ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಭಗವಂತನು ಇಲ್ಲಿ ಒಂದು ಉದಾಹರಣೆಯನ್ನು ಕೊಡುವ ಮೂಲಕ ಯಾವ ರೀತಿಯಾಗಿ ಈ ಪ್ರಪಂಚವನ್ನು ತಾನು ಪಾಲಿಸುತ್ತಿದ್ದೇನೆ ಎನ್ನುವುದನ್ನು ನಮಗೆ ವಿವರಿಸುತ್ತಿದ್ದಾನೆ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಅನುವಾದ: ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಇಲ್ಲಿ ಭಗವಾನ್ ಶ್ರೀಕೃಷ್ಣನು ನಮ್ಮೆಲ್ಲರ ಮೇಲೆ ಕರುಣೆಯನ್ನು ತೋರಿ ಸತ್ಯವನ್ನು ನುಡಿಯುತ್ತಿದ್ದಾನೆ. ಆತನು ನೀಡುತ್ತಿರುವಂತಹ ಈ ಜ್ಞಾನವನ್ನು ಪಡೆದು ನಾವು ಆತನ ಭಕ್ತಿ ಸೇವೆಯಲ್ಲಿ ತೊಡಗಲು ಸಾಧ್ಯ. ಒಂದು ಹಾರಕ್ಕೆ ದಾರವು ಹೇಗೆ ಆಧಾರವೋ ಅದೇ ರೀತಿಯಲ್ಲಿ ಭಗವಂತನು ಈ ಪ್ರಪಂಚದ ಪ್ರತಿಯೊಂದು ಆಗುಹೋಗುಗಳಿಗೂ ಮೂಲ ಕಾರಣನಾಗಿದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ ಇದನ್ನೇ ಹೇಳಿದ್ದಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಪರಮ ಪರಾತ್ಪರ ಸತ್ಯನಾದ ದೇವೋತ್ತಮ ಪುರುಷನು ಶ್ರೀಕೃಷ್ಣ. ಅವನೇ ಆದಿಪುರುಷ. ಅವನೇ ಎಲ್ಲ ಆನಂದದ ಭಂಡಾರವಾದ ಗೋವಿಂದ ಮತ್ತು ಪೂರ್ಣ ಜ್ಞಾನಾನಂದದ ನಿತ್ಯ ಸ್ವರೂಪ. ಪರಮಪುರುಷನೇ ಪರಾತ್ಪರ ಸತ್ಯವು. ಎಲ್ಲ ಕಾರಣಗಳ ಕಾರಣನೂ ಅವನೇ ಆಗಿದ್ದಾನೆ. ಭಗವಂತನಿಗೆ ರೂಪವಿಲ್ಲ ಎಂದು ಜನರು ತಿಳಿದುಕೊಳ್ಳುತ್ತಾರೆ.
ಆದರೆ ಅದರ ಅರ್ಥ ಭಗವಂತನಿಗೆ ಭೌತಿಕವಾದಂತಹ ರೂಪವಿಲ್ಲ. ಆತನ ರೂಪವು ಆಧ್ಯಾತ್ಮಿಕವಾದದ್ದು. ನಮ್ಮ ಶರೀರದಂತೆ ಭಗವಂತನ ಶರೀರವು ಕ್ಷಯಿಸುವುದಿಲ್ಲ. ಆತನು ಸಚ್ಚಿದಾನಂದ ವಿಗ್ರಹನಾಗಿದ್ದಾನೆ. ಭಗವಾನ್ ಶ್ರೀಕೃಷ್ಣನನ್ನು ಸದಾಕಾಲ ನೆನೆಯಲು ಸಹಾಯವಾಗುವಂತೆ ಆತನು ಈಗ ಅನೇಕ ಉದಾಹರಣೆಗಳನ್ನು ಕೊಡುತ್ತಾ ನಮಗೆ ಸಹಕರಿಸುತ್ತಿದ್ದಾನೆ. ಶ್ರೀಕೃಷ್ಣನು ಎಲ್ಲದರ ಮೂಲ ಮತ್ತು ಆತನಿಂದಲೇ ಎಲ್ಲವೂ ನಡೆಯುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಮುಂದಿನ ಶ್ಲೋಕಗಳು ಸಹಾಯ ಮಾಡುತ್ತವೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಾ ಸರ್ವವೇದೇಷು ಶಬ್ದಾಖೇ ಪೌರುಷಂ ನೃಷು. ಅನುವಾದ: ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವೂ ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ತನ್ನ ವಿವಿಧ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ಭಗವಂತನು ಹೇಗೆ ಸರ್ವವ್ಯಾಪಿ ಎಂದು ಈ ಶ್ಲೋಕವು ವಿವರಿಸುತ್ತದೆ. ದೇವೋತ್ತಮ ಪರಮಪುರುಷನನ್ನು ಆತನ ಶಕ್ತಿಗಳಿಂದ ಗ್ರಹಿಸಬಹುದು. ಇದು ಸೂರ್ಯದೇವನನ್ನು ಸೂರ್ಯಪ್ರಭೆಯಿಂದ ಗ್ರಹಿಸಿದ ಹಾಗೆ. ಸೂರ್ಯದೇವನು ತನ್ನ ನಿತ್ಯ ನಿವಾಸದಲ್ಲಿದ್ದರೂ ಸಹ ಅವನ ಸರ್ವವ್ಯಾಪಿಯಾಗಿ ಹರಡಿಕೊಂಡ ಶಕ್ತಿಯಿಂದ ಅವನನ್ನು ನಾವು ಗ್ರಹಿಸಬಹುದು. ಇಲ್ಲಿ ನೀರಿನ ರುಚಿಯ ಬಗ್ಗೆ ಹೇಳಿದ್ದಾರೆ. ನೀರಿನ ರುಚಿಯು ನೀರಿನ ಕ್ರಿಯಾಶಾಲಿ ತತ್ವ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಅನುವಾದ: ನಾನು ಭೂಮಿಯ ಮೂಲ ಪರಿಮಳ, ನಾನು ಅಗ್ನಿಯಲ್ಲಿ ತೇಜಸ್ಸು, ಎಲ್ಲ ಜೀವಿಗಳಲ್ಲಿ ನಾನೇ ಜೀವ, ಎಲ್ಲ ತಪಸ್ವಿಗಳ ತಪಸ್ಸು ನಾನೇ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ಕಂಪು ಅಥವಾ ಸುವಾಸನೆ ಇರುತ್ತದೆ. ನೀರಿನಲ್ಲಿರುವ ರುಚಿ, ಭೂಮಿಯಲ್ಲಿರುವ ಕಂಪು ಎಲ್ಲವೂ ಭಗವಂತನದೇ ಶಕ್ತಿ. ಅಗ್ನಿಯ ತೇಜಸ್ಸೂ ಸಹ ಆತನಿಂದಲೇ ಬರುತ್ತಿದೆ. ನಮ್ಮ ಶರೀರದಲ್ಲಿ ಜೀರ್ಣಕ್ಕೆ ಕಾರಣವಾಗುವಂತಹ ವೈಶ್ವಾನರ ಅಗ್ನಿಯೂ ಆತನೇ ಆಗಿದ್ದಾನೆ. ಜೀವಿಗಳ ಆಯಸ್ಸನ್ನು ನಿರ್ಧರಿಸುವವನು ಮೂಲದಲ್ಲಿ ಶ್ರೀಕೃಷ್ಣನೇ ಆಗಿದ್ದಾನೆ. ಭಗವಂತನ ಕೃಪೆಯಿಂದ ವ್ಯಕ್ತಿಯು ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು ಅಥವಾ ಕಡಿಮೆ ಮಾಡಿಕೊಳ್ಳಬಹುದು. ಆದುದರಿಂದ ಕೃಷ್ಣ ಪ್ರಜ್ಞೆಯು ಪ್ರತಿಯೊಂದು ರಂಗದಲ್ಲಿಯೂ ಕ್ರಿಯಾಶಾಲಿಯಾಗಿರುತ್ತದೆ. ಬೀಜಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಮತಾಮಸ್ಮಿ ತೇಜಸ್ವಿನಾಮಹಂ. ಅನುವಾದ: ಪಾರ್ಥ, ನಾನು ಎಲ್ಲ ಅಸ್ತಿತ್ವಗಳ ಮೂಲ ಬೀಜ, ಬುದ್ಧಿವಂತರ ಬುದ್ಧಿಶಕ್ತಿ ಮತ್ತು ಎಲ್ಲ ಶಕ್ತಿಶಾಲಿಗಳ ಶಕ್ತಿ ಎಂದು ತಿಳಿದುಕೋ. ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು 84 ಲಕ್ಷ ಜೀವವರ್ಗಗಳ ವ್ಯಾಪ್ತಿಯಲ್ಲಿ ಸೇರಿರುತ್ತದೆ. ಈ ಎಲ್ಲ ಜೀವಿಗಳ ಮೂಲ ಬೀಜ ಶ್ರೀಕೃಷ್ಣನೇ ಆಗಿದ್ದಾನೆ. ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಬ್ರಹ್ಮನ್ ಅಥವಾ ಪರಾತ್ಪರ ಸತ್ಯದಿಂದಲೇ ಪ್ರತಿಯೊಂದೂ ಮೂಡುತ್ತದೆ. ಒಂದು ಮರದ ಬೇರು ಇಡೀ ಮರವನ್ನು ಪೋಷಿಸುವಂತೆ ಶ್ರೀಕೃಷ್ಣನು ಎಲ್ಲ ವಸ್ತುಗಳ ತಾಯಿ ಬೇರಾಗಿರುವುದರಿಂದ ಈ ಐಹಿಕ ಅಭಿವ್ಯಕ್ತಿಯಲ್ಲಿ ಪ್ರತಿಯೊಂದನ್ನೂ ಪೋಷಿಸುತ್ತಿದ್ದಾನೆ. ಇದನ್ನು ಕಠೋಪನಿಷತ್ತಿನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ: ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್. ಅವನು ಎಲ್ಲ ನಿತ್ಯರಲ್ಲಿ ಪ್ರಧಾನ ನಿತ್ಯನು, ಎಲ್ಲ ಜೀವಿಗಳಲ್ಲಿ ಪರಮಪುರುಷನು. ಅವನೇ ಸಮಸ್ತ ಜೀವವನ್ನು ಪೋಷಿಸುವವನು. ಬುದ್ಧಿಶಕ್ತಿಯಿಲ್ಲದೆ ಮನುಷ್ಯನು ಏನನ್ನೂ ಮಾಡಲಾರ. ಶ್ರೀಕೃಷ್ಣನು ತಾನು ಎಲ್ಲ ಬುದ್ಧಿಶಕ್ತಿಯ ಮೂಲ ಎಂದು ತಿಳಿಸುತ್ತಾನೆ. ಮನುಷ್ಯನು ಬುದ್ಧಿವಂತನಲ್ಲದಿದ್ದರೆ ಅವನು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರ. ಭಗವಾನ್ ಶ್ರೀಕೃಷ್ಣನು ತನ್ನ ಮಾತನ್ನು ಮುಂದುವರಿಸಿ ಈ ರೀತಿಯಾಗಿ ಹೇಳುತ್ತಾನೆ: ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ.
ಅನುವಾದ: ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ. ನಾನು ಧರ್ಮ ವಿರುದ್ಧವಲ್ಲದ ಕಾಮ. ಬಲಶಾಲಿಯಾದಂತಹ ವ್ಯಕ್ತಿಯು ತನ್ನ ಬಲವನ್ನು ವೈಯಕ್ತಿಕ ಆಕ್ರಮಣಕ್ಕಾಗಿ ಬಳಸಬಾರದು, ದುರ್ಬಲರ ರಕ್ಷಣೆಗಾಗಿ ಬಳಸಬೇಕು. ಹೀಗೆಯೇ ಧರ್ಮಕ್ಕೆ ಅನುಗುಣವಾಗಿ ಕಾಮವು ಮಕ್ಕಳನ್ನು ಪಡೆಯುವುದಕ್ಕೆ ಮಾತ್ರ ಇರಬೇಕು, ಬೇರೆ ಕಾರಣಕ್ಕಾಗಿ ಅಲ್ಲ. ತಮ್ಮ ಮಕ್ಕಳಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸುವುದು ಪ್ರತಿಯೊಂದು ತಂದೆ ತಾಯಿಯರ ಹೊಣೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಇನ್ನಷ್ಟು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.